ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಂದೊಂದು ಡಿಟಾಕ್ಸ್ ಡ್ರಿಂಕ್ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಸೌತೆಕಾಯಿ ತಿರುಳು ತೆಗೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿರುಳು ಬಲ್ತ್ ಹೋಗಿತ್ತು, ಸೊ ಹಾಗಾಗಿ ಇಲ್ಲ ತುಂಬ ಇದೆ ಎಳೆದಿದೆ ಅಂತಂದರೆ ಈ ಥರನೇ ಹಾಕೋಬೋದು, ಏನಿಲ್ಲ. ಸೊ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಒಂದು ಸೌತೆಕಾಯಿಗೆ ನಾನು ಒಂದು ಬೆಟ್ಟದ ನಲ್ಲಿಕಾಯಿನ ಹಾಕ್ಕೊತೀನಿ. ನಿಮಗೆ ನೀಡಿದೆ ಅಂದರೆ ಹಾಕ್ಕೊಳ್ಳಿ. ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತಂದರೆ ಇದು ಬೇಡ, ಯಾಕೆಂದರೆ ವಿಟಮಿನ್ ಸಿ ಹುಳಿ ಅಂಶ ಇರೋದ್ರಿಂದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯೋದು ಬೇಡ. ನನಗೇನು ಗ್ಯಾಸ್ಟ್ರಬಲ್ ಆ ಥರದ್ದು ಏನೂ ಇಲ್ಲ ಅನ್ನೋದಾದರೆ ಒಂದು ಚಿಕ್ಕದು ಹಾಕ್ಕೊಳ್ಳಿ. ಸೊ ಇದಕ್ಕೆ ಚೆನ್ನಾಗಿ ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಳ್ದೇ ನೀವು ಇದನ್ನು ಗ್ರೈಂಡ್ ಮಾಡಿಕೊಂಡು ಸೋಸೋದ್ರಲ್ಲಿ ಒಂದು ಬಿಳಿ ಬಟ್ಟೆನ ತೊಗೊಂಡು, ಏಕೆಂದರೆ ನೀವು ಸೋಸಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಬಿಳಿ ಬಟ್ಟೆನ ಯಾವಾಗಲೂ ತೊಳೆದಿಟ್ಕೊಂಡಿರ್ತೀನಿ ನಾನು, ಅದರಲ್ಲಿ ಬಂದು ಸೋಸ್ಕೊತೀನಿ, ಬೇಗನೂ ಆಗುತ್ತೆ. ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪುಡಿನ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಶಾರ್ಟ್ ಹಾಕ್ಕೊಂಡು ನೀವು ಕುಡಿಬೋದು. ಸೊ ಇದರಿಂದ ಡಿಟಾಕ್ಸ್ ಆಗುತ್ತೆ ಬಾಡಿ. ಇದೇ ಸೇಮ್ ಪ್ರೊಸೀಜರ್ ನೀವು ಬೂದ್ಗುಂಬಳಕಾಯಿಲೂ ಮಾಡ್ಬೋದು. ನಾನು ವೀಕ್ಲಿ 2 ಟೈಮ್ಸ್ ಇದನ್ನು ಮಾಡ್ಕೊತೀನಿ, 2 ಟೈಮ್ಸು ಬೂದ್ಗುಂಬಳಕಾಯಿನ ಮಾಡ್ಕೊತೀನಿ. ಸೊ ಹೆಲ್ದಿ ಅಂತ ಅನಿಸುತ್ತೆ. ಇಲ್ಲ ಅಂದರೆ ABC ಜ್ಯೂಸ್ ಮಾಡ್ಕೊತೀನಿ. ಸೊ ಇದು ಬಂದು ನನ್ನ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಎವ್ರಿ ಡೇ ನಾನು ಮಾಡ್ಕೊತೀನಿ. ನಾನು ಬಂದು ಆಮ್ಲ 1 ಹಾಕ್ಕೊತೀನಿ, 1 or 2 ಹಾಕ್ಕೊತೀನಿ. ಸೊ ನಿಮ್ಗೆ ನೀಡಿದೆ ಅಂತಂದರೆ 1 ಹಾಕ್ಕೊಳ್ಳಿ ಸಾಕು. ಆದರೆ ಬ್ಲ್ಯಾಕ್ ಪೆಪ್ಪರ್ ಪುಡಿ ಮತ್ತು ಸಾಲ್ಟ್ ಹಾಕೋದನ್ನು ಮರಿಬೇಡಿ. ಸೊ ಇದು ಬಂದು ನನ್ನ ಡಿಟಾಕ್ಸ್ ಡ್ರಿಂಕ್ಸ್ ಆಗಿರುತ್ತೆ. ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ, ಬಟ್ ನೀರು ಹಾಕೋಬಾರ್ದು. ಸೊ ನಾನು ಇವಾಗ ಮಾಡ್ಕೊಂಡಿದ್ದು ಇಷ್ಟ ಆಗಿದೆ. 3/4 ಲೋಟ ಬಂದಿದೆ. ಅದಕ್ಕೆ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಮತ್ತು 1 ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ರೆಡಿ ಆಯಿತು. ಇದನ್ನು ನೀವು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ಸ್ಕಿನ್ನಿಗೆ ಮತ್ತು ನಿಮ್ಮ ಹೆಲ್ತ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳಿಗ್ಗೆ ಟೈಮೇ ನಾವು ಸೌತೆಕಾಯಿನ ತಿನ್ನೋದ್ರಿಂದ ಒಂದು ವಜ್ರದ ಥರ ಶಕ್ತಿ ಬರುತ್ತೆ ಅಂತ ಎಲ್ಲೋ ಒಂದು ಕಡೆ ಓದಿದ್ದು ನನ್ನ ನೆನಪು. ಸೊ ಹಾಗಾಗಿ ನಾನು ಮಾರ್ನಿಂಗೇ ಈ ಒಂದು ಡ್ರಿಂಕ್ಸ ಮಾಡ್ಕೊತೀನಿ. ಇದಾದಮೇಲೆ ನಾನು ಇದರಲ್ಲಿ ತಿರುಳು ತೆಗ್ದಿದ್ನಲ್ಲ, ಇದನ್ನು ನಾನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತೀನಿ. ಬಟ್ ಒಂದು ನೀವು ಅರ್ಥ ಮಾಡಬೇಕು, ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕಬಾರ್ದು, ಆಡಿಸ್ಬೇಕಾದ್ರೆ ಹಾಕಬಾರ್ದು. ನೀವು ಅದರಿಂದ ಜ್ಯೂಸ್ ತೆಗೆದ್ಮೇಲೆ ಅದರ ಮೇಲೆ ಹಾಕ್ಕೊಂಡು ಕುಡಿಬೇಕು. ಏಕೆಂದರೆ ನೀವು ಫಸ್ಟೇ ಹಾಕಿಬಿಟ್ರೆ ಇದರಲ್ಲೂ ಕೂಡ ಉಪ್ಪು ಮತ್ತು ಮೆಣಸಿರುತ್ತೆ. ಇದನ್ನು ನೀವು ಫೇಸ್ ಪ್ಯಾಕಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಜ್ಯೂಸ್ ಮಾಡಾದಮೇಲೆ ಅದಕ್ಕೆ ಹಾಕ್ಕೊಂಡು, ಇದರಲ್ಲಿ ಏನೂ ಅಂಶ ಇಲ್ಲ. ಇದರಲ್ಲಿ ಬಂದಿರೋದು ಸೌತೆಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿದು ಸಿಪ್ಪೆ ಇರುತ್ತೆ. ಸೊ ಇದನ್ನು ನಾವು ಮುಖಕ್ಕೆ ಫೇಸ್ ಪ್ಯಾಕಾಗಿ ಒಂದು 10-15 ನಿಮಿಷ ಮುಖನ ನೀಟಾಗಿ ಕ್ಲೆನ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 10-15 ನಿಮಿಷ ಆದಮೇಲೆ ರಿಮೂವ್ ಮಾಡೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗಿರುತ್ತೆ. ಇದು ಒಳಗಡೆಯಿಂದ ಗ್ಲೋ ಆಗೋದಕ್ಕೆ, ಇದು ಹೊರಗಡೆಯಿಂದ ಗ್ಲೋ ಆಗೋದಕ್ಕೆ ನಮ್ಮ ಸ್ಕಿನ್. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ. ನನಗೆ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ನೀವು ಸಪೋರ್ಟ್ ಮಾಡ್ದಂಗೆ ಅನಿಸುತ್ತೆ. ಸೊ ನೀವು ಲೈಕ್ ಮಾಡಿಲ್ಲ, ಅಲ್ಲಿ ಕಮೆಂಟ್ ಇಲ್ಲ, ಏನೂ ಶೇರ್ ಇಲ್ಲ ಅಂತ ಅಂದಾಗ ಏನಪ್ಪ ಬೇಡ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನಾನು ಇಷ್ಟು ಬ್ಯುಸಿ ಲೈಫಲ್ಲೂ ಕೂಡ ಈ ಥರದ್ದೆಲ್ಲ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನನ್ನ ಲೈಫ್ ಸ್ಟೈಲಲ್ಲಿ, ಅದಕ್ಕೋಸ್ಕರ ನಾನು ಸೌಮ್ಯ ವರ್ಡ್ ಅಂತ ಇಟ್ಟಿರೋದು. ಸೌಮ್ಯ ವರ್ಡ್ ನನ್ನ ಪ್ರಪಂಚದಲ್ಲಿ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ತೋರಿಸ್ಬೇಕು, ನಿಮ್ಮ ಮುಂದೆ ಅದನ್ನೆಲ್ಲ ಹೇಳಬೇಕು ಅನ್ನೋದಕ್ಕೆ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಸೊ ಈ ಥರದ ಉಪಯುಕ್ತವಾದಂಥ ಮಾಹಿತಿಗಳನ್ನ ಪ್ರತಿದಿನ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿ ಹೇಳ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ ಅಂದಾಗ ಏನಪ್ಪ ಈ ಥರ ಬೆಗ್ ಮಾಡ್ತಾರೆ ಅಂತ. ಬಟ್ ಅವ್ರ ಕಷ್ಟ ಅಷ್ಟು ಪಟ್ಟಿರ್ತಾರೆ, ಅದಕ್ಕೋಸ್ಕರ ಅವರು ಡಿಮ್ಯಾಂಡ್ ಮಾಡ್ತಿರ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಸೊ ನಾನು ಅಷ್ಟೇ, ನಾನು ಇನ್ನೂ ತುಂಬ ವಿಚಾರಗಳನ್ನ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಹುಮ್ಮಸ್ ಕಡಿಮೆ ಆಗಿದೆ ನನಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಮತ್ತೆ ಅದನ್ನು ಆ ಹುಮ್ಮಸ್ನ ತೊಗೊಂಡು ಇನ್ನೊಂದಷ್ಟು ನನ್ನ ಲೈಫಲ್ಲಿ ನಡೆಯುವಂಥದ್ದು, ಇಲ್ಲ ನನ್ನ ಲೈಫ್ ಸ್ಟೈಲ್ ರೊಟೀನಲ್ಲಿ ಇರುವಂಥ ವಿಚಾರಗಳನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಹ್ಯಾಪಿ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್. ಸೌತೆಕಾಯಿ ಏನಾದ್ರೂ ಕಹಿ ಇದೆ ಅಂದರೆ ನೀಟಾಗಿ ಕಹಿ ತೆಗೀರಿ. ಕಹಿ ಇದ್ದು ನೀವೇನಾದರೂ ಮಾಡಿದ್ರೆ ಪೂರ್ತಿ ಕಹಿ ಅನಿಸುತ್ತೆ. ಸೊ ನನ್ನಲ್ಲಿ ಲೈಟಾಗಿ ಕಹಿ ಇದೆ. ಆದಷ್ಟು ಎಳೆ ಸೌತೆಕಾಯಿನ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಕುಡಿಯೋದಕ್ಕೂ ಖುಷಿಯಾಗುತ್ತೆ. ಲೈಟಾಗಿ ಮಸಾಜ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ನೋಡಿ. ಲೈಟಾಗೆ ಮಸಾಜು ಮಾಡ್ಬೋದು.
ಇದರಲ್ಲಿ ಏನಿರುತ್ತೆ ಅಂತಂದರೆ ಖಂಡಿತವಾಗ್ಲೂ ಇನ್ನೂ ತುಂಬ ಇದೆ ವಿಚಾರಗಳು ಇದರಲ್ಲಿ. ಸೊ ಪ್ಯಾಕ್ ಹಾಕ್ತೀನಿ ಅಂದರೆ ಪ್ಯಾಕು ಕೂಡ ಹಾಕ್ಬೋದು. ಇದನ್ನು ಸ್ವಲ್ಪ ಹಾಲು ಹಾಕಿ ಬೇಕಾದರೆ ತೆಳು ಮಾಡಿಕೊಂಡು ಫೇಸ್ ಪ್ಯಾಕ್ ಥರನೂ ಕೂಡ ನೀವು ಯೂಸ್ ಮಾಡ್ಬೋದು. ಹಾಲು ಹಾಕಿ ಬೇಕಾದರೆ ನೀವು ಇದನ್ನು ತೆಳು ಮಾಡಿಕೊಂಡು ಹಾಕ್ಬೋದು. ಇದೆಲ್ಲ ನಾನು ತುಂಬ ಮಾಡ್ತೀನಿ. ಹೀಗೆ ನೋಸ್ ಏರಿಯಾದಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸ್ವಲ್ಪ ಇದೆ. ಸೊ ಹಾಗಾಗಿ ಇದನ್ನು ಪ್ಯಾಕ್ ಥರ ಯೂಸ್ ಮಾಡ್ತಾ ಇದ್ದೀನಿ ನಾನು. ಫೋರೆಡ್ ಮೇಲೂ ಅಷ್ಟೇ ತುಂಬ ಟ್ಯಾನ್ ಆಗಿದೆ ನನಗೆ. ನನ್ನ ಸ್ಕಿನ್ ಅಂತೂ ತುಂಬ ಡೆಲಿಕೇಟೆಡ್. ಸಿಗುವ ಮತ್ತೆ ಇನ್ನೊಂದು ರೆಸಿಪಿನಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಹ್ಯಾಪಿ ಮಾರ್ನಿಂಗ್.